ನೋಟ್ ಬ್ಯಾನ್ ಬಳಿಕ ಬ್ಯಾಂಕ್ಗಳಲ್ಲಿ ದಿನಕ್ಕೊಂದು ನಿಯಮಗಳನ್ನು ಜಾರಿಗೆ ತರ್ತಾ ಇರೋದ್ರಿಂದ ಗ್ರಾಹಕರು ಹೈರಾಣಾಗಿದ್ದಾರೆ. ಇದೀಗ ಭಾರತೀಯ ಸ್ಟೇಟ್ ಬ್ಯಾಂಕ್ ಮತ್ತೊಂದು ನಿಯಮ ಜಾರಿಗೆ ತರೋಕೆ ಮುಂದಾಗಿದೆ. ಏಪ್ರಿಲ್ 1ರಿಂದ ಬ್ಯಾಂಕ್ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಉಳಿಸಿರಬೇಕು, ಇಲ್ಲದಿದ್ರೆ ದಂಡ ಕಟ್ಟಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಏಪ್ರಿಲ್ 1ರಿಂದ ಮಿನಿಮಮ್ ಬ್ಯಾಲೆನ್ಸ್ ಮೆಟ್ರೋ ನಗರಗಳಲ್ಲಿ 5,000 ರೂಪಾಯಿ, ಹಾಗೆ ನಗರಗಳಲ್ಲಿ 3,000 ರೂಪಾಯಿ, ಉಪನಗರಗಳಲ್ಲಿ 2,000, ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ 1,000 ಇರಲೇಬೇಕು. ಇಲ್ವಾದ್ರೆ ದಂಡ ಕಟ್ಟಬೇಕಾಗುತ್ತೆ. ಕನಿಷ್ಠ ಬ್ಯಾಲೆನ್ಸ್ಗಿಂತಲೂ 75% ಕಡಿಮೆ ಹಣ ಖಾತೆಯಲ್ಲಿದ್ರೆ 100 ರೂಪಾಯಿ ದಂಡ, ಹಾಗೆ ಸೇವಾ ತೆರಿಗೆ ವಿಧಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕನಿಷ್ಠ ಬ್ಯಾಲೆನ್ಸ್ 50% 75% ಕಡಿಮೆ ಇದ್ದಲ್ಲಿ 75 ರೂಪಾಯಿ ದಂಡ ಮತ್ತು ಸೇವಾ ತೆರಿಗೆಯನ್ನ ಕಟ್ಟಬೇಕಿದೆ. 50ಕ್ಕಿಂತ ಕಡಿಮೆ ಬ್ಯಾಲೆನ್ಸ್ ಖಾತೆಯಲ್ಲಿದ್ರೆ 50 ರೂಪಾಯಿ ದಂಡ, ಗ್ರಾಮಾಂತರ ಪ್ರದೇಶದಲ್ಲಿ 20ರಿಂದ 50 ರೂಪಾಯಿವರೆಗೆ ದಂಡ ಮತ್ತು ಸೇವಾ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಎಸ್ಬಿಐ ಹೊಸ ರೂಲ್ಸ್ ಗ್ರಾಹಕರಿಗೆ ಮತ್ತೊಂದು ಶಾಕ್ ನೀಡಿದೆ. ಗ್ರಾಹಕರಿಗೆ ಗಾಯದ ಮೇಲೆ ಬರೆಳೆದ ಎಸ್ಬಿಐ, ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಇರಲೇಬೇಕು ಇನ್ನು ಮುಂದೆ. ಇನ್ನು ಮಿನಿಮಮ್ ಬ್ಯಾಲೆನ್ಸ್ ಕಡ್ಡಾಯಗೊಳಿಸಿದೆ ಎಸ್ಬಿಐ. ಮಿನಿಮಮ್ ಬ್ಯಾಲೆನ್ಸ್ ಇಲ್ಲದಿದ್ರೆ ಭಾರಿ ದಂಡ ವಿಧಿಸಬೇಕಾಗುತ್ತೆ ಎಸ್ಬಿಐ. ಉಳಿತಾಯ ಖಾತೆಯಲ್ಲಿ ದುಡ್ಡು ಇಲ್ಲದೇ ಇದ್ರೂ ಕೂಡ ಭಾರಿ ದಂಡವನ್ನ ನಾವು ತೆರಬೇಕಾಗುತ್ತೆ. ಪಿನ್ ನಂಬರ್ ಚೇಂಜ್ ಹಾಗೆ ಬ್ಯಾಲೆನ್ಸ್ ಚೆಕ್ ಮಾಡಿದ್ರು ಕೂಡ ಶುಲ್ಕವನ್ನ ನಾವು ತುಂಬಲೇಬೇಕು ಅಂತ ಈಗಾಗಲೇ ಎಸ್ಬಿಐನ ಹೊಸ ರೂಲ್ಸ್ ನಲ್ಲಿ ಅಳವಡಿಕೆ ಮಾಡಲಾಗಿದೆ. ಹೀಗಾಗಿ ಗ್ರಾಹಕರಿಗೆ ಈಗ ಮತ್ತೊಂದು ಶಾಕ್ ಒದಗಿದಂತಾಗಿದೆ. ಇನ್ನು ಮೆಟ್ರೋ ಸಿಟಿಯ ಗ್ರಾಹಕರ ಖಾತೆಯಲ್ಲಿ 5,000 ರೂಪಾಯಿ ಬ್ಯಾಲೆನ್ಸ್ ಇರಲೇಬೇಕು. ನಗರ ಪ್ರದೇಶಗಳಿಗೆ ನೋಡುವುದಾದ್ರೆ ಗ್ರಾಹಕರ ಖಾತೆಯಲ್ಲಿ 3,000 ರೂಪಾಯಿ ಬ್ಯಾಲೆನ್ಸ್ ಅವರ ಆ ಒಂದು ಅಕೌಂಟ್ ಖಾತೆಯಲ್ಲಿ ಇರಲೇಬೇಕು ಅಂತ ಈಗಾಗಲೇ ಎಸ್ಬಿಐ ತಿಳಿಸಿದೆ. ಇನ್ನು ಉಪನಗರ ಪ್ರದೇಶದ ಗ್ರಾಹಕರ ಖಾತೆಯಲ್ಲಿ ಅಂದ್ರೆ 2,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇರಲೇಬೇಕು. ಇನ್ನು ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಸೋದಾದ್ರೆ ಗ್ರಾಹಕರ ಖಾತೆಯಲ್ಲಿ 1,000 ರೂಪಾಯಿ ಆ ಒಂದು ಕನಿಷ್ಠ ಏನು ಬ್ಯಾಲೆನ್ಸ್ ಇರುತ್ತೆ ಅದು ಇರಲೇಬೇಕು, ಇಲ್ಲದಿದ್ರೆ ದಂಡವನ್ನ ಪಾವತಿ ಮಾಡಬೇಕಾಗುತ್ತೆ. ಇನ್ನು ಈ ಒಂದು ಹೊಸ ನಿಯಮ ಏನಿದೆ, ಏಪ್ರಿಲ್ 1ರಿಂದ ಎಸ್ಬಿಐನಿಂದ ಈ ಒಂದು ರೂಲ್ಸ್ ಜಾರಿಯಾಗುತ್ತೆ. ಮೆಟ್ರೋ ಸಿಟಿ ಗ್ರಾಹಕರ ಖಾತೆಯಲ್ಲಿ 50ಕ್ಕಿಂತ ಕಡಿಮೆ ಇದ್ರೆ 50 ರೂಪಾಯಿ ದಂಡವನ್ನು ನಾವು ತುಂಬಲೇಬೇಕಾಗುತ್ತೆ. ಇನ್ನು ಮೆಟ್ರೋ ಸಿಟಿ ಗ್ರಾಹಕರ ಖಾತೆಯಲ್ಲಿ 50ರಿಂದ 70% ಕಡಿಮೆ ಆದರೆ 75 ರೂಪಾಯಿ ದಂಡ ಬೀಳುತ್ತೆ ಗ್ರಾಹಕರಿಗೆ. ಮೆಟ್ರೋ ಸಿಟಿ ಗ್ರಾಹಕರ ಖಾತೆಯಲ್ಲಿ 75ಕ್ಕಿಂತ ಕಡಿಮೆ ಆದರೆ 100 ರೂಪಾಯಿ ದಂಡವನ್ನು ನಾವು ಕಡ್ಡಾಯವಾಗಿ ತುಂಬಲೇಬೇಕು. ಮೆಟ್ರೋ ಸಿಟಿ ಗ್ರಾಹಕರು ದಂಡದ ಜೊತೆಗೆ ಸೇವಾ ತೆರಿಗೆಯನ್ನು ಕೂಡ ಪಾವತಿ ಮಾಡಬೇಕಾಗುತ್ತೆ. ಗ್ರಾಮೀಣ ಗ್ರಾಹಕರ ಖಾತೆಯಲ್ಲಿ 50ಕ್ಕಿಂತ ಕಡಿಮೆ ಆದರೆ 20 ರೂಪಾಯಿ ದಂಡವನ್ನ ನಾವು ಬ್ಯಾಂಕಿಗೆ ತುಂಬಲೇಬೇಕಾಗುತ್ತೆ. ಗ್ರಾಮೀಣ ಗ್ರಾಹಕರ ಖಾತೆಯಲ್ಲಿ 50ರಿಂದ 75% ಕಡಿಮೆ ಆದರೆ 30 ರೂಪಾಯಿ ದಂಡ ಬೀಳುತ್ತೆ. ಗ್ರಾಮೀಣ ಗ್ರಾಹಕರ ಖಾತೆಯಲ್ಲಿ 75ಕ್ಕಿಂತಲೂ ಕಡಿಮೆ ಆದರೆ 50 ರೂಪಾಯಿ ದಂಡವನ್ನು ನಾವು ಕಡ್ಡಾಯವಾಗಿ ತುಂಬಲೇಬೇಕು. ಇನ್ನು ಗ್ರಾಮೀಣ ಗ್ರಾಹಕರು ಕೂಡ ದಂಡದ ಜೊತೆ ಸೇವಾ ತೆರಿಗೆಯನ್ನು ಕೂಡ ಪಾವತಿ ಮಾಡಬೇಕಾಗುತ್ತೆ. ಈ ಒಂದು ಹೊಸ ರೂಲ್ಸ್ನಿಂದ ಮೆಟ್ರೋ ಸಿಟಿ ಗ್ರಾಹಕರ ಖಾತೆಯಲ್ಲಿ 75ಕ್ಕಿಂತ ಕಡಿಮೆಯಾದರೆ 100 ರೂಪಾಯಿ ದಂಡ ಗ್ರಾಹಕರಿಗೆ ಬೀಳುತ್ತೆ. ಈಗಾಗಲೇ ಎಸ್ಬಿಐ ಸಾಕಷ್ಟು ಗ್ರಾಹಕರಿಗೆ ಗಾಯದ ಮೇಲೆ ಬರೆ ಎಳ್ಕೋತಾ ಬಂದಿದೆ. ಈಗ ಮತ್ತೊಂದು ಗ್ರಾಹಕರಿಗೆ ಶಾಕ್, ಅಂದ್ರೆ ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಇರಲೇಬೇಕಂತೆ. ಈ ಹಿಂದೆ ಸಾಕಷ್ಟು ನಿಯಮಗಳನ್ನ ಎಸ್ಬಿಐ ಹಾಗೆ ಆರ್ಬಿಐ ಕೂಡ ಜಾರಿಗೆ ಬಂದಿತ್ತು. ಈಗ ಗ್ರಾಹಕರಿಗೆ ಮತ್ತೆ ಬಿಸಿ ತುಪ್ಪವಾಗಿ ಈ ಒಂದು ಹೊಸ ರೂಲ್ಸ್ಗಳು ಎಷ್ಟರ ಮಟ್ಟಿಗೆ ನಮ್ಮ ಗ್ರಾಹಕರು ಸ್ವೀಕಾರ ಮಾಡ್ತಾರೆ ನೋಡಬೇಕಾಗಿದೆ. ಹಾಗೆ ಗ್ರಾಮೀಣ ಭಾಗಗಳಲ್ಲೂ ಕೂಡ ಮಿನಿಮಮ್ ಬ್ಯಾಲೆನ್ಸ್ 1,000 ರೂಪಾಯಿ ಇರಲೇಬೇಕು. ಇನ್ನು ಮೆಟ್ರೋ ಸಿಟಿ 5,000, ಇನ್ನು ಆ ಒಂದು ನಗರ ಪ್ರದೇಶಗಳಿಗೆ ಹೋಲಿಸೋದಾದ್ರೆ 3,000 ಇರಲೇಬೇಕು. ಒಂದೊಂದು ದಿನಕ್ಕೊಂದು ನಿಯಮಗಳನ್ನ ತರ್ತಾ ಇರೋದ್ರಿಂದ ಈಗ ಗ್ರಾಹಕರಿಗೆ ಭಾರಿ ಹೊರೆಯಾಗಿದೆ. ಎಷ್ಟರ ಮಟ್ಟಿಗೆ ಯಾವ ತರ ನಮ್ಮ ಗ್ರಾಹಕರು ಸ್ವೀಕಾರ ಮಾಡ್ತಾರೋ ಅದನ್ನ ಕಾದು ನೋಡಬೇಕಾಗಿದೆ. ಇನ್ನು ಉಳಿತಾಯ ಖಾತೆಯಲ್ಲಿ ಯಾವುದೇ ತರಹಂತಹ ದುಡ್ಡು ಇಲ್ಲದೇ ಇದ್ರೂ ಕೂಡ ನಮಗೆ ಅದು ನಮ್ಮ ಬ್ಯಾಲೆನ್ಸ್ ಪ್ರಕಾರ ದಂಡವನ್ನು ನಾವು ಕಟ್ಟಬೇಕಾಗುತ್ತೆ. ಪಿನ್ ನಂಬರ್ ಚೇಂಜ್ ಹಾಗೆ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೂ ಕೂಡ ಶುಲ್ಕವನ್ನ ತುಂಬಲೇಬೇಕು. ಮೊನ್ನೆ ತಾನೇ ಎಟಿಎಂಗಳಲ್ಲಿ ಒಂದು ಏನು 4ಕ್ಕಿಂತ ಹೆಚ್ಚು ಬಾರಿ ನಾವು ಎಟಿಎಂ ವಿತ್ಡ್ರಾ ಮಾಡಿದ್ರೆ ಅವಾಗಲೂ ಕೂಡ 150 ರೂಪಾಯಿ ದಂಡವನ್ನು ವಿಧಿಸುವುದಾಗಿ ಏನು ಆರ್ಬಿಐ ಹೇಳಿತ್ತು. ಈಗ ಮತ್ತೆ ಎಸ್ಬಿಐ ಈಗ ಹೊಸ ರೂಲ್ಸ್ ಅನ್ನ ಜಾರಿಗೆ ತರೋಕೆ ಮುಂದಾಗಿದೆ. ಹಾಗಾಗಿ ಗ್ರಾಹಕರ ಮೇಲೆ ಭಾರಿ ಹೊರೆ ಬೀಳಲಿದೆ.
ಎಸ್ SBI ಏನಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಾಕಷ್ಟು ಗ್ರಾಹಕರನ್ನ ತನ್ನತ್ತ ಸೆಳೀತಾ ಇದೆ. ಆದರೆ ಹೊಸ ರೂಲ್ಸ್ಗಳನ್ನ ತಂದು ಈಗ ಗ್ರಾಹಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಈ ಹೊಸ ರೂಲ್ಸ್ಗಳನ್ನ ಗ್ರಾಹಕರು ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ನೋಡಬೇಕಾಗಿದೆ ಮುಂಬರುವಂತಹ ದಿನಗಳಲ್ಲಿ. ಈಗ ಮಿನಿಮಮ್ ಬ್ಯಾಲೆನ್ಸ್ ಇರಲೇಬೇಕಾಗುತ್ತೆ, ಇಲ್ಲದಿದ್ರೆ ದಂಡವನ್ನು ನಾವು ಪಾವತಿಯನ್ನು ಮಾಡಲೇಬೇಕು. ಅದು ಮೆಟ್ರೋ ಸಿಟಿ ನಗರ ಪ್ರದೇಶ ಗ್ರಾಮೀಣ ಭಾಗಕ್ಕೆ ಅನ್ವಯವಾಗುತ್ತೆ.